ಇದರಲ್ಲಿ 1.5 ಅಕ್ಕಿ ರವೆ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದರಲ್ಲಿ 6 ನೀರು ಹಾಕ್ಕೋತೀನಿ. 1.5 ಆದರೆ 3, 6 ನೀರು ಹಾಕ್ಕೋತೀನಿ ಡಬ್ಬಲ್. ನೋಡಿ ನೀರನ್ನ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಉಪ್ಪು ಹಾಕ್ತೀನಿ. ನಾವು ಅಕ್ಕಿ ರವೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಡಬಲ್ ನೀರು ತಗೋಬೇಕು. ಅಕ್ಕಿ ರವೆ ನಾವು ಮನೆಯಲ್ಲೇ ಮಾಡಿಸ್ಬಿಟ್ಟು ಹಸಿಟ್ಟು 1 ಆಡಿಸಿದ್ದೀನಿ ರವೆ ಮಾಡಿಸ್ಬಿಟ್ಟು. ಇವಾಗ ಇದನ್ನೆಲ್ಲ ನೀರೊಳಗಡೆ ಹಾಕೋಣ. ಕಾಯಿ ತುರಿ ಮತ್ತು ಇದನ್ನು ಈ ನೀರೊಳಗಡೆ ಹಾಕ್ತೀನಿ. ಕುದಿ ಬಂದಾದಮೇಲೆ ರವೆ ಹಾಕೋಣ. ನೋಡಿ ಈ ರೀತಿ ನೀರೊಳಗೆ ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಚಳಿಗಾಲದಲ್ಲಿ ಈ ಥರ ಕಡುಬು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಹಾಗೇ ತಿನ್ಬಿಡ್ಬೋದು, ಚಟ್ನಿ ಬೇಡವೇ ಬೇಡವಾ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ಈ ಥರ ಉಕ್ಕಿ ಬಂದಾದಮೇಲೆ ರವೆ ಹಾಕೋಣ. ಇವಾಗ ರವೆ ಮಧ್ಯಕ್ಕೆ ಹಾಕ್ಬಿಟ್ಟು ಉಪ್ಪಿಟ್ಟು ಮುದ್ದೆ ಬೆರೆಸಂಗೆ ಬೆರೆಸೋದು. ಏನೂ ಗಂಟಾಗಲ್ಲ. ಇದೆಲ್ಲ ಗಟ್ಟಿಯಾಗ್ತಾ ಬರಬೇಕು. ನೋಡಿ ಹೀಗೆ ಎಲ್ಲ ಕೈ ಆಡಿಸ್ತಾ ಇರಬೇಕು. ಈ ನೀರೆಲ್ಲ ಹಿಂಗೆ ಹೋಗಬೇಕು. ಸಿಮ್ ಮಾಡಿ ಬಿಟ್ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿ. ನೋಡಿ ಇವಾಗ ಆಗಿದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದು ತಣ್ಣಗೆ ಆರಲಿ. ಇವಾಗ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊಬಿಟ್ಟು ಒಂದು ಉಂಡೆ ತಗೊಳ್ಳೋದು. ಹೀಗೆ ನಿಮಗೆ ಎಷ್ಟಪ್ಪ ಉಂಡೆ ಬೇಕೋ ಅಷ್ಟಪ್ಪ ಮಾಡ್ಕೊಳ್ಳಿ. ಉಂಡೆನಾರು ಇಟ್ಟು ಬೇಯಿಸ್ಕೊಳ್ಳಿ, ಇಲ್ಲ ಈ ಥರ ಚಪ್ಪಟೆನಾರು ಬೇಯಿಸ್ಕೊಳ್ಳಿ. ನಾನು ಈ ಥರ ಚಪ್ಪಟೆ ಇಟ್ಕೊತೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಇದ್ರ ಮೇಲೆ ಇಟ್ಕೊತಾ ಬರ್ತೀನಿ. ಈ ರೀತಿ ಚಪ್ಪಟೆ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಂಡಿದ್ದೀನಿ. ಎಲ್ಲದಕ್ಕೂ ಅದೇ ಥರ ಜೋಡಿಸ್ಕೊಂಡು ಆಮೇಲೆ ಬೇಯಿಸೋಣ. ನೋಡಿ ಸ್ಟವ್ ಆನ್ ಮಾಡಿ ಈ ರೀತಿ ಜೋಡಿಸಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ 10 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು ಸಲ ಬೆಂದಿದೆ ಅಲ್ವ, 10 ನಿಮಿಷ ಸಾಕು, ಬೇಯಿಸ್ಬಿಡೋಣ. ನೋಡಿ ಈ ರೀತಿ ಬೆಂದಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡೋಣ. ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು. ನಾನು ಕಪ್ಪು ಎಳ್ಳು ಚಟ್ನಿ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿ ಚಳಿಗಾಲದಲ್ಲಿ ತಿಂದರೆ ಚೆನ್ನಾಗಿರುತ್ತೆ.